ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇಂದು ಅಧಿಕಾರ ಸ್ವೀಕರಿಸುತ್ತಿದ್ದು, ರಾಜ್ಯಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಕನಕಪುರ ಬಂಡೆಗೆ ನಾಡಿನ ಮೂಲೆ ಮೂಲೆಗಳಿಂದ ಹರಕೆ ಹಾರೈಕೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಇದೇ ಸುಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ನೂತನ ಮುಖ್ಯಮಂತ್ರಿಗಳಿಗೆ ವಿಶೇಷ ಅಭಿನಂದನೆಗಳು ಸಲ್ಲಿಕೆಯಾಗಿವೆ. ಹೌದು, ಚಿಂತಾಮಣಿ ತಾಲೂಕಿನ ಕೊನಪ್ಪಲ್ಲಿ ಗ್ರಾಮದ ಹೆಮ್ಮೆಯ ಪುತ್ರ, ಖ್ಯಾತ ಸಮಾಜ ಸೇವಕರು, ಸಾಮಾಜಿಕ ಚಿಂತಕರು ಹಾಗೂ ಜಿಲ್ಲಾ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಕೊನಪ್ಪಲ್ಲಿ ಕೋದಂಡ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಹೃದಯಪೂರ್ವಕ ಶುಭ ಹಾರೈಸಿದ್ದಾರೆ. ಅಂದಹಾಗೆ ಕೊನಪ್ಪಲ್ಲಿ ಕೋದಂಡ ಅವರಿಗೆ ಡಿಕೆ ಶಿವಕುಮಾರ್ ಅವರ ಮೇಲಿರೋ ಅಭಿಮಾನ ಇವತ್ತಿನದ್ದಲ್ಲ. ಈ ಹಿಂದೆಯೂ ಸಹ ಡಿಕೆ ಶಿವಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಬಡಜನರಿಗೆ ಉಚಿತವಾಗಿ ಉಪಹಾರ ವಿತರಣೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನೂರಾರು ಗಿಡಗಳನ್ನು ನೆಟ್ಟು ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿ ಇಡೀ ಜಿಲ್ಲೆಯ ಗಮನ ಸೆಳೆದಿದ್ದರು. ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಕೊನಪ್ಪಲ್ಲಿ ಕೋದಂಡ ಅವರು ಸದಾ ಜನಪರ ಚಿಂತನೆ ಹಾಗೂ ಕಾರ್ಮಿಕರ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಕೋದಂಡ ಅವರು ನೂತನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯವು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಎಂದು ಆಶಿಸಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮತ್ತೊಮ್ಮೆ ಜೈಕಾರ ಹಾಕಿ ಶುಭ ಹಾರೈಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗ ಕೋದಂಡ ಅಂತ ಮಾತಾಡ್ತೀನಿ ಸರ್. ತಮ್ಮ ಆದೇಶದ ಮೇರೆಗೆ ಚೀಫ್ ಎನ್ರೋಲ್ ಆಗಿ ಆಯ್ಕೆ ಆಗಿದ್ದೀನಿ. ಎಲ್ಲ ಬೂತ್ಸ್ ಅಲ್ಲಿ ಮೆಂಬರ್ಸ್ ಮಾಡ್ತಾ ಇದ್ದೀನಿ ಸರ್. ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಗೆ 10 ವರ್ಷಗಳಿಂದ MLA ಇಲ್ಲ ಸರ್. ತಾವು ಸ್ವಲ್ಪ ನಮ್ಮ ತಾಲೂಕಿಗೆ ಗಮನ ಕೊಡ್ಬೇಕು. ಏನಿಲ್ಲ, ಇನ್ನೊಂದು 4-5 ದಿನದಲ್ಲಿ ಸುಧಾಕರ್ನ ಪಾರ್ಟಿಗೆ ಕರ್ಕೊಳ್ತಾ ಇದೀವಿ. ಇರೋ ವಿಚಾರ ಹೇಳ್ತಾ ಇದೀನಿ. ವಾಟ್ ಎವರ್ ಬಿ ಡಿಫರೆನ್ಸಸ್ ಎಲ್ಲ ಮಾತಾಡ್ಬಿಟ್ಟು ಒಟ್ಟಿಗೆ ಕೆಲಸ ಮಾಡ್ಬೇಕು. ನಾವು ಮಾತಾಡಿದೀವಿ. ಲೋಕಲ್ ಬಾಡಿ ಎಲೆಕ್ಷನ್ ಕೆಲಸ ಮಾಡಿದ್ದಾರೆ. ಎಲ್ಲ ಒಟ್ಟಿಗೆ ರಾಜಿ ಮಾಡ್ತೀವಿ. ನಾವು ಒಂದಿನ ಕೂತ್ಕೊಂಡು ಎಲ್ಲ ರಾಜಿ ಮಾಡ್ತೀವಿ. ಆಯ್ತಾ? ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ತಾ ಇದಾರೆ. ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಈಗ ಪಾದಯಾತ್ರೆಗೆ ಮೆಂಬರ್ಶಿಪ್ ಜಾಸ್ತಿ ಮಾಡ್ಬಿಟ್ಟು ಪಾದಯಾತ್ರೆಗೆ ಬನ್ನಿ. ಓಕೆ, ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಸ್ವಾಮಿ. ತಮ್ಮ ಆದೇಶದ ಮೇರೆಗೆ ಹೆಚ್ಚಿಗೆ ಮಾಡ್ತಾ ಇದೀವಿ. ತಮ್ಮ ಕೈ ಬಲಪಡಿಸ್ತೀವಿ ಸ್ವಾಮಿ.